ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ 41. ನೀನು ನನ್ನ ಬಿಟ್ಬಿಟ್ಟು ಹೋಗಿದ್ಯಲ್ಲ, ಆಗ ನನಗೆ ನಾನು ನಿನ್ನ ಪ್ರೀತಿಸುತ್ತಿದ್ದೇನೆ ಅಂತ ಅರ್ಥ ಆಗಿದ್ದು. ಆ ಸಂದರ್ಭದಲ್ಲಿ ನಾನು ನಿನ್ನ ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೆ. ನಿನ್ನ ಮುಗ್ಧತೆ ನನ್ನನ್ನು ಆಕರ್ಷಿಸಿರೋದು. ಅವನೀಗ ಇಷ್ಟೆಲ್ಲ ಹೇಳಿದ ಮೇಲೆ ನಿನ್ನ ಈ ಮುದ್ದು ಮುಖಾನ ಒಂದ್ಸರ್ತಿ ಮುದ್ದು ಮಾಡದೇ ಇದ್ದರೆ ಹೇಗೆ? ಹಾಗೆ ಮಲ್ಕೊಂಡ್ರೆ ನನಗೆ ನಿದ್ದೆ ಬರಲ್ಲ. ಅಮ್ಮಂಗೆ ಗೈನಿಕ್ ಪ್ರಾಬ್ಲಮ್ ಅಂತೆ, ಆಪರೇಷನ್ ಆಗಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್. ಪ್ರಶಾಂತಿ ನರ್ಸಿಂಗ್ ಹೋಮ್ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಅಮ್ಮ ನಿನ್ನನ್ನು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾಳೆ ಬರೋಕ್ಕಾಗುತ್ತಾ? ಅವಳ ತಮ್ಮ ಅಮಿತ್ ಹೇಳಿದ. ಬರ್ತೀನಿ. ನಾಳೆ ನಾನು ಆಫೀಸ್ ಕೆಲಸ ಮಾಡಲ್ಲ, ಅಮ್ಮನ್ನ ಮೀಟ್ ಮಾಡೋಕೆ ಬರ್ತೀನಿ. ತಮ್ಮ ಕರೆ ಮಾಡಿದಾಗ ತಾಯಿಯನ್ನು ನೋಡಬೇಕು ಎಂಬ ಉತ್ಕಟೇಚ್ಛೆಯಾಗಿತ್ತು ಹಿತಾಗೆ. ಆದ್ದರಿಂದ ತಕ್ಷಣವೇ ತಾನು ಮರುದಿನ ಬರುವುದಾಗಿ ತಮ್ಮನಿಗೆ ಮಾತು ಕೊಟ್ಟಿದ್ದಳು ಹಿತ. ಅವಳಿಗೆ ತಾನು ಮದುವೆಯಾದ ಹುಡುಗಿ ಗಂಡನ ಪರ್ಮಿಷನ್ ತೆಗೆದುಕೊಂಡು ಹೇಳಬೇಕಾಗಿತ್ತು ಎಂಬ ಯೋಚನೆಯೇ ಬರಲಿಲ್ಲ. ಅಲ್ಲದೆ ಲತಾ ಅವರು ಕೂಡ ಮನೆಯಲ್ಲೇ ಇದ್ದರಲ್ಲ, ಅವರ ಬಳಿಯೂ ಒಂದು ಮಾತು ಕೇಳಿರಲಿಲ್ಲ. ಅವರ ಪರ್ಮಿಷನ್ನು ಕೇಳಬೇಕಾಗಿತ್ತು. ರಾತ್ರಿ ಮಲಗಲು ಬಂದಾಗ ಪ್ರೀತ್ ಅವಳ ಬಳಿ ಕೇಳಿದ, ನಾಳೆ ನೀನು ಮನೆಯಿಂದಾನೇ ಕೆಲಸ ಮಾಡ್ತೀಯಾ ಅಥವಾ ಆಫೀಸ್ಗೆ ಹೋಗ್ತೀಯಾ? ಆಗಲೇ ಅವಳಿಗೆ ಹೊಳೆದಿದ್ದು, ತಾನವನಿಗೆ ನಾಳೆ ತಾಯಿಯನ್ನು ನೋಡಲು ಹಾಸ್ಪಿಟಲ್ಗೆ ಹೋಗುವುದನ್ನು ತಿಳಿಸಿಲ್ಲವಲ್ಲ. ಈಗಾಗಲೇ ತಮ್ಮನಲ್ಲಿ ಬರುವೆನೆಂದು ಹೇಳಿಯೂ ಆಗಿತ್ತು. ಅಮ್ಮ ತನಗಾಗಿ ಕಾಯುತ್ತಿರಬಹುದು. ಪಾಪ, ಅಮ್ಮ ಅದೆಷ್ಟು ದಿನದಿಂದ ತನ್ನನ್ನು ನೋಡಬೇಕು ಎಂದು ಬಯಸುತ್ತಿದ್ದರೋ ಏನೋ. ಮದುವೆ ಆದ ಬಳಿಕ ಅವರನ್ನು ಕಂಡಿರಲೇ ಇಲ್ಲ. ಈಗ ಪ್ರೀತ್ ತನ್ನನ್ನು ಹಾಸ್ಪಿಟಲ್ಗೆ ಹೋಗಬೇಡ ಎಂದು ಹೇಳಿದರೆ ಹೋಗಲು ಸಾಧ್ಯವೇ ಇಲ್ಲ. ಆದರೆ ಅವಳಿಗೆ ತಾಯಿಯನ್ನು ನೋಡುವ ತವಕ. ಮೆಲ್ಲಗೆ ಪೀಟಿಕೆ ಹಾಕಿದಳು. ಅದು ನಾಳೆ ನಾನು ರಜೆ ಹಾಕಬೇಕು ಅಂತಿದ್ದೀನಿ. ಅವನು ಇನ್ನೊಂದು ಪ್ರಶ್ನೆಯನ್ನು ಕೇಳಲಿಲ್ಲ. ಆಯಿತು, ನಿಂಗೀಗ ಕೆಲಸ ಜಾಸ್ತಿ ಆಯ್ತಲ್ಲ, ಬಟ್ಟೆ ಪಾತ್ರೆ ಮನೆ ಕ್ಲೀನ್ ಮಾಡೋ ಕೆಲಸಕ್ಕೆ ಯಾರಾದರೂ ಸಿಗ್ತಾರಾ ಅಂತ ನೋಡೋಣ. ಪಕ್ಕದ ಮನೆಯಲ್ಲಿ ಕೆಲಸ ಮಾಡುವವರಿಗೆ ಕೇಳಿ ನೋಡು. ಅವರು ಬರ್ತಾರೆ ಅಂದರೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ. ನಾಳೆಯಿಂದಾನೇ ಕೆಲಸಕ್ಕೆ ಬರೋಕೆ ಹೇಳು. ಆಗ ನಿನಗೆ ವರ್ಕ್ ಲೋಡ್ ಕಡಿಮೆ ಆಗುತ್ತೆ. ನಾಳೆ ರೆಸ್ಟ್ ಮಾಡು. ನನಗೂ ಆಫೀಸಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಇದೆ. ನಾನು ನಾಳೆ ಆಫೀಸ್ಗೆ ಹೋಗಲೇಬೇಕು. ರಾತ್ರಿ ಬರುವುದು ಲೇಟಾಗುತ್ತೆ. ಅದಕ್ಕೋಸ್ಕರ ನಿನ್ನ ಹತ್ರ ಕೇಳಿದ್ದಷ್ಟೇ. ಮಲಕೋ. ಗುಡ್ ನೈಟ್ ಹೇಳಿದ ಪ್ರೀತ್. ಈಗ ಮಗು ಬಾಣಂತಿಯ ಬಟ್ಟೆಗಳು ತುಂಬ ಇರುತ್ತಿದ್ದವು. ಮಗು ರಾತ್ರಿ ಮಲಗಿ ನಿದ್ದೆ ಮಾಡುತ್ತಿರಲಿಲ್ಲ. ಆದ್ದರಿಂದ ಲತಾ ಅವರಿಗೆ ಬಾಕಿ ಕೆಲಸಗಳಿಗೆ ಕೈ ಹಚ್ಚಲಾಗುತ್ತಿರಲಿಲ್ಲ. ಅವನು ಯಾಕೆ ರಜಾ ಹಾಕುತ್ತಿರುವುದು ಎಂದು ಕೇಳಿದರೆ ಅವಳು ಉತ್ತರಿಸಬಹುದಾಗಿತ್ತು. ಅವನು ಕೇಳಿರಲಿಲ್ಲ. ಆದರೂ ಅವಳಿಗೆ ಮನಸ್ಸಿಗೆ ಸಮಾಧಾನವಾಗಲಿಲ್ಲ. ಅದು ಅಮ್ಮ ಪ್ರಶಾಂತಿ ನರ್ಸಿಂಗ್ ಹೋಮಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಾನು ಅವರನ್ನು ನೋಡೋಕೆ ಅಂತ ನಾಳೆ ಬೆಳಿಗ್ಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಹೌದಾ? ಯಾವಾಗಂತೆ? ಯಾಕಂತೆ? ಅವಳು ಆಗ ತಮ್ಮ ಕರೆ ಮಾಡಿ ತಿಳಿಸಿದ ವಿಷಯವನ್ನು ಅವನಿಗೆ ಹೇಳಿದಳು. ನೀನು ಬರ್ತೀನಿ ಅಂತ ಒಪ್ಕೊಂಡ್ಯಾ? ಅವಳನ್ನು ವಿಚಾರಿಸಿದ ಪ್ರೀತ್. ಹೌದು. ಸಾರಿ, ಆಗ ನನಗೆ ನಿಮ್ಮನ್ನು ಕೇಳಬೇಕು ಅಂತ ಗೊತ್ತಾಗಲಿಲ್ಲ. ಈಗಲೂ ನೀವು ಬೇಡ ಅಂದರೆ ನಾನು ಹೋಗಲ್ಲ. ಇನ್ನು ಮುಂದೆ ನಿಮ್ಮನ್ನು ಕೇಳದೆ ಯಾವುದೇ ಡಿಸಿಷನ್ಗೂ ಬರಲ್ಲ. ತಮ್ಮ ಹಾಗೆ ಹೇಳಿದಾಗ ನನಗೆ ಅಮ್ಮನ್ನೊಂದು ಸತಿ ನೋಡಬೇಕು ಅಂತ ಆಸೆ ಆಯಿತು, ಅದಕ್ಕಾಗಿ. ಅವನು ಉತ್ತರಿಸಲಿಲ್ಲ. ತಾನು ತಾಯಿಯನ್ನು ನೋಡಲು ಹೋಗುವುದು ಅವನಿಗೆ ಮನಸ್ಸಿಲ್ಲ ಎಂದು ಅಂದುಕೊಂಡಳು ಹಿತ. ಛೆ, ಪತಿಯ ಬಳಿ ಕೇಳದೆ ಯಾಕಾದರೂ ನಿರ್ಣಯ ತೆಗೆದುಕೊಂಡೆನೋ. ತಾನೀಗ ಕೇಳಿದ್ದರಿಂದ ಉತ್ತರಿಸುತ್ತಿದ್ದಾಳೆ, ಇಲ್ಲದಿದ್ದಲ್ಲಿ ತನಗೆ ಹೇಳದೆ ಹೋಗಿ ಬರುತ್ತಿದ್ದಳು ಎಂದು ಅಂದುಕೊಂಡರೆ. ಆದರೆ ಅವನು ಯೋಚಿಸುತ್ತಿದ್ದುದೇ ಬೇರೆ. ಅದು ಹಿತಾಗೆ ಗೊತ್ತಾಗಿರಲಿಲ್ಲ. 2 ನಿಮಿಷ ಯೋಚಿಸಿದ ಬಳಿಕ ಪ್ರೀತ್ ಉತ್ತರಿಸಿದ. ಹಿತ, ಆಂಟಿಗೆ ಹುಷಾರಿಲ್ಲ ಅಂದರೆ ನೋಡೋಕೆ ಹೋಗಬೇಡ ಅಂತ ಹೇಳೋ ಅಷ್ಟು ಕಠಿಣ ಮನಸ್ಸು ನಂದಲ್ಲ. ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿದ್ದು. ನಾನು ಹೀಗೆ ಹೇಳ್ತೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ. ಆದರೆ ಒಂದು ವೇಳೆ ನಿಮ್ಮ ಅಪ್ಪ ಅಲ್ಲಿ ಇದ್ದರೆ ಅವರ ಪ್ರಕಾರ ನೀನು ಅದೇಕೋ ಅವಳು ಸತ್ತಿದ್ದಾಳೆ ಎಂದು ಅವರು ಹೇಳಿದ ಮಾತನ್ನು ಹೇಳಲು ಅವನಿಗೆ ಮನಸ್ಸೇ ಬರಲಿಲ್ಲ. ಅರ್ಧಕ್ಕೆ ತುಂಡರಿಸಿದ ಬಳಿಕ ಹೇಳಿದ, ಇಲ್ಲೂ ಅಲ್ಲ. ಮತ್ತೆ ನಿನ್ನನ್ನು ಅಲ್ಲಿ ನೋಡಿ ನಿಂಗೆ ವಿಷಯ ಹೇಗೆ ಗೊತ್ತಾಯಿತು, ಯಾರು ಹೇಳಿದ್ದು ಎಂದು ಖಂಡಿತ ಪ್ರಶ್ನೆ ಮಾಡ್ತಾರೆ. ಅಲ್ಲಿ ಅವರು ನಿನ್ನ ಯಾವ ರೀತಿ ನಡೆಸ್ಕೋತಾರೆ ಅಂತ ಗೊತ್ತಿಲ್ಲ. ನಿನ್ನನ್ನು ಈಗಲೂ ಮಗಳು ಅಂತ ಒಪ್ಕೊಳ್ಳೋ ಮನಸ್ಥಿತಿ ಖಂಡಿತ ಅವರಿಗೆ ಇರಲ್ಲ. ಅಲ್ಲಿ ಹೋಗಿ ನೀನು ನೊಂದ್ಕೊಂಡು ಬರೋದು ನನಗೆ ಇಷ್ಟ ಇಲ್ಲ ಹಿತ. ನನಗೆ ಈಗಲೂ ನಿಮ್ಮ ಅಪ್ಪ ಅಂತ ಹೇಳಿದಾಗ ಆವತ್ತು ನಿನಗೆ ಹೊಡೆದಿದ್ದೇ ಜ್ಞಾಪಕಕ್ಕೆ ಬರುತ್ತೆ. ಆವತ್ತು ನೀನು ಏಟು ತಿಂದು ಅದೆಷ್ಟು ನೋವು ಅನುಭವಿಸಿದ್ದಿ. ಮತ್ತು ನಾನವತ್ತು ಅಲ್ಲಿ ಇಲ್ಲದೇ ಇದ್ದಿದ್ರೆ ನಿನ್ನ ಕೊಂದೇ ಹಾಕಿ ಬಿಡ್ತಿದ್ರು. ಅಷ್ಟು ಸಿಟ್ಟಿತ್ತು ನಿನ್ನ ಮೇಲೆ. ಈಗಲೂ ಅದೇ ಸಿಟ್ಟಿದ್ರೆ ಹುಷಾರಿಲ್ಲದೆ ಹಾಸ್ಪಿಟಲ್ಲಿ ಮಲಗಿರೋ ನಿಮ್ಮ ಅಮ್ಮನ ಮೇಲೆ ಅದನ್ನು ತೋರಿಸಿದರೆ ಪಾಪ ಅವರಿಗೂ ತೊಂದರೆ ಆಗಲ್ವಾ?
ಖಂಡಿತ ಪ್ರೀತ್ ತನ್ನನ್ನು ಹೋಗಗೊಡುವುದಿಲ್ಲವೆಂದು ಅರ್ಥವಾಗಿತ್ತು ಹಿತಾಗೆ. ಅಮ್ಮನ ನೋಡಿ ತುಂಬ ದಿನಗಳಾಗಿತ್ತಲ್ಲ, ನನ್ನನ್ನು ನೋಡಬೇಕು ಅಂತ ಹೇಳಿದ್ರು ಅಂತ ತಮ್ಮ ಹೇಳಿದಾಗ ತಕ್ಷಣಕ್ಕೆ ಒಪ್ಪಿಕೊಂಡ್ಬಿಟ್ಟಿದ್ದೆ. ನೀವು ಹೇಳ್ತಿರೋದು ಸರಿ. ಇಲ್ಲ, ನಾನು ನಾಳೆ ಹೋಗಲ್ಲ. ಅವರಿಗೆ ಏನಾದರೂ ಕಾರಣ ಹೇಳಿ ಬರೋಕ್ಕಾಗಲ್ಲ ಅಂತ ಹೇಳ್ತೀನಿ ಹೇಳಿದಳು ಪ್ರೀತ್ ಬಳಿ. ನಾನೆಲ್ಲಿ ನಿನ್ನ ಹತ್ರ ಹೋಗಬೇಡ ಅಂತ ಹೇಳಿದೆ. ನೀನು ಒಬ್ಬಳೇ ಹೋಗಬೇಡ, ನಾನು ನಿನ್ನ ಜೊತೆ ಬರ್ತೀನಿ ಅಂತ. ಒಂದು ವೇಳೆ ಅಲ್ಲಿ ನಿಮ್ಮಪ್ಪ ಇದ್ದರೂ ನಾನು ಜೊತೆಗಿದ್ದಾಗ ನಿನ್ನ ಮೈ ಮುಟ್ಟೋಕೆ ಬರಲ್ಲ. ಬೆಳಗ್ಗೆ ಬೇಗ ಹೋಗಿ ಬಂದುಬಿಡೋಣ. ಅಲ್ಲಿ ಹೋಗಿ ಬಂದ ಮೇಲೆ ನಾನು ಆಫೀಸ್ಗೆ ಹೋಗ್ತೀನಿ. ಮತ್ತೆ ಅಮ್ಮಂಗೆ ವಿಷಯ ತಿಳಿಸಿದ್ದೀಯಾ? ಅವಳು ತಿಳಿಸಿರಲಿಲ್ಲವಲ್ಲ. ಅವಳಿಗೀಗ ತುಂಬ ಸಂಕೋಚವಾಯಿತು. ಇಲ್ಲ, ಹೇಳೋಕೆ ಮರ್ತೆ. ಅದಕ್ಕೆ ಯಾಕೆ ಸಂಕೋಚ ಪಟ್ಕೋತೀಯಾ? ಈಗ ತಾನೇ ನಿನ್ನ ತಮ್ಮ ಹೇಳಿರೋದಲ್ವಾ. ನಾನೀಗ ಅಮ್ಮನ ಹತ್ತಿರ ಹೇಳಿ ಬರ್ತೀನಿ. ನಾಳೆ ಒಂದಿನ ಅಡಿಗೆ ಕೆಲಸ ಎಲ್ಲ ಅಮ್ಮ ಅಡ್ಜಸ್ಟ್ ಮಾಡ್ಕೋತಾರೆ. ಪ್ರೀತ್ಗೆ ತನ್ನ ಬಗ್ಗೆ ಇದ್ದ ಕಾಳಜಿ ತಿಳಿದು ಅವಳಿಗೆ ಹೃದಯ ತುಂಬಿ ಬಂದಿತ್ತು. ಅದಷ್ಟು ಚೆನ್ನಾಗಿ ತನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾನೆ, ತನ್ನನ್ನೇ ಏಕೆ ಅವನು ಇಷ್ಟೊಂದು ಪ್ರೀತಿಸುತ್ತಿರುವುದು ಅವಳಿಗೆ ಕೇಳಬೇಕೆನಿಸಿತು. ಕಣ್ಣುಗಳು ತುಂಬಿ ಬಂದಿದ್ದವು. ನೀವು ಬೇಜಾರು ಮಾಡ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೆ. ನಿಮ್ಮ ಮಾತು ಕೇಳಿ ನನಗೆ ತುಂಬ ಖುಷಿಯಾಯಿತು. ನಿಮಗೆ ಯಾಕೆ ನನ್ನ ಕಂಡ್ರೆ ಅಷ್ಟು ಕಾಳಜಿ, ಅಷ್ಟು ಪ್ರೀತಿ? ನಾನು ಆ ಬಗ್ಗೆ ಎಲ್ಲ ಯೋಚನೆಯೇ ಮಾಡಿರಲಿಲ್ಲ ಹೇಳಿದಳು ಹಿತಾ. ನನಗೆ ಮೊದಲಿಂದಲೂ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇತ್ತು. ಆ ಕಾರಣದಿಂದಲೇ ಆವತ್ತು ನಿನಗೆ ನಾನು ಸಹಾಯ ಮಾಡಿದ್ದು. ನೀನು ಯಾವ ತಪ್ಪು ಮಾಡದೆ ನಿನಗೆ ಶಿಕ್ಷೆ ಸಿಕ್ಕಾಗ ನಿನಗೆ ನಾನು ಸಹಾಯ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ. ಬರ್ತಾ ಬರ್ತಾ ನಿನ್ನ ಸ್ವಭಾವ, ಗುಣ, ನಡತೆ ಎಲ್ಲವೂ ನನಗೆ ಇಷ್ಟ ಆಗೋಕೆ ಶುರುವಾಯಿತು. ಮತ್ತೆ ನೀನು ನನ್ನ ಬಿಟ್ಟು ಬಿಟ್ಟು ಹೋಗಿದ್ಯಲ್ಲ, ಆಗ ನನಗೆ ನಾನು ನಿನ್ನ ಪ್ರೀತಿಸುತ್ತಿದ್ದೀನಿ ಅಂತ ಅರ್ಥ ಆಗಿದ್ದು. ಆ ಸಂದರ್ಭದಲ್ಲಿ ನಾನು ನಿನ್ನ ಬಿಟ್ಟಿರೋಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೆ. ಇಂತಹದೇ ಕಾರಣಕ್ಕೆ ನಿನ್ನ ಪ್ರೀತಿಸ್ತೀನಿ, ನಿನ್ನ ಬಗ್ಗೆ ಕಾಳಜಿ ವಹಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಿನ್ನ ಸೌಂದರ್ಯ ನನ್ನನ್ನು ಆಕರ್ಷಿಸಿದ್ದಲ್ಲ, ನಿನ್ನ ಮುಗ್ಧತೆ ನನ್ನನ್ನು ಆಕರ್ಷಿಸಿರುವುದು. ಅವನೀಗ ಬೊಗಸೆಯಲ್ಲಿ ಅವಳ ಮುಖವನ್ನು ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದ. ಇಷ್ಟೆಲ್ಲ ಹೇಳಿದ ಮೇಲೆ ನಿನ್ನ ಈ ಮುದ್ದು ಮುಖನ ಒಂದ್ಸತಿ ಮುದ್ದು ಮಾಡದೇ ಇದ್ದರೆ ಹೇಗೆ? ಹಾಗೆ ಮಲ್ಕೊಂಡ್ರೆ ನನಗೆ ನಿದ್ದೆ ಬರಲ್ಲ. ಬಳಿಕ ಅವಳ 2 ಕೆನ್ನೆಗೂ ಮುತ್ತಿನ ಮಳೆಗರೆದ ಪ್ರೀತ್ ಅವಳನ್ನು ಮುದ್ದಿಸುತ್ತಾ ಹೇಳಿದ. ಈ ಪುಟ್ಟ ಮಗುವಿಗೂ ಆ ಮಗುವಿಗೂ ಯಾವುದೇ ವ್ಯತ್ಯಾಸವೂ ಇಲ್ಲ. ಅಷ್ಟು ಸಾಫ್ಟ್ ಆಗಿದೆ ನಿನ್ನ ಕೆನ್ನೆ. ಹೇಳಿದಂತೆ ಮರುದಿನ ಬೆಳಗ್ಗೆ ಅವಳೊಂದಿಗೆ ಅವನು ಹಾಸ್ಪಿಟಲ್ಗೆ ಹೋಗಿದ್ದ. ಆಗ ಅವಳ ತಂದೆ ಅಲ್ಲಿ ಇರಲಿಲ್ಲ. ವೇದ ಅವರು ಅಲ್ಲಿ ಬೆಡ್ಡಲ್ಲಿ ಮಲಗಿಕೊಂಡಿದ್ದರು. ಅವರ ಮುಖ ನೋಡುತ್ತಿದ್ದಂತೆ ಅನಾರೋಗ್ಯ ಎದ್ದು ಕಾಣುತ್ತಿತ್ತು. ಅವರ ಮುಖ ಬಿಳಿಚಿತ್ತು. ಹಿತಾಳ ಅಕ್ಕ ಅನಿತಾ ತಾಯಿಯ ಜೊತೆಗೆ ಇದ್ದಳು. ತಾಯಿಯನ್ನಲ್ಲಿ ಕಾಣುತ್ತಲೇ ಹಿತಾ ಬಾಯಿಂದ ಹೊರಟಿದ್ದು ಒಂದೇ ಒಂದು ಶಬ್ದ, ಅಮ್ಮ. ಅವರು ಹೆದರುತ್ತಲೇ ಅತ್ತಿತ್ತ ನೋಡುತ್ತಿದ್ದರು. ಎಲ್ಲಿಯಾದರೂ ಪತಿ ಬಂದು ಬಿಟ್ಟರೆ, ಅವರಿಗೆ ಗೊತ್ತಾದರೆ ಭಯ, ಆತಂಕ ಅವರ ಕಣ್ಣುಗಳಲ್ಲಿ ಎದ್ದು ಕಾಣುತ್ತಿತ್ತು. ಆಂಟಿ, ನೀವೇನು ಗಾಬರಿ ಮಾಡ್ಕೋಬೇಡಿ, ನೀವೀಗ ಆರಾಮವಾಗಿರಿ, ಪ್ರೀತ್ ಅವರಿಗೆ ಧೈರ್ಯ ತುಂಬಿದ. ಅಮ್ಮ, ಅಪ್ಪ ಮಧ್ಯಾಹ್ನ ಮೇಲೆ ಬರೋದು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಹಿತನ ಬೆಳಗ್ಗೆ ಬರೋಕೆ ಹೇಳಿದ್ದು. ನೀನು ಅವಳಲ್ಲಿ ಅದೇನೇನು ಮಾತಾಡಬೇಕು ಅಂತಿದೆಯೋ ಈಗಲೇ ಮಾತಾಡು ಹೇಳಿದಳು ಅನಿತಾ. ವೇದ ಅವರು ತಮ್ಮ ಪಕ್ಕದಲ್ಲಿ ಹಿತಾಳನ್ನು ಕೂರಿಸಿಕೊಂಡರು. ಅಳಿಯಂದಿರಿಗೆ ಕೂತ್ಕೊಳ್ಳೋಕೆ ಆ ಚೇರ್ ಮೇಲಿರೋ ನೀರಿನ ಬಾಟಲ್ ತೆಗೆದು ಖಾಲಿ ಮಾಡಿಕೊಡು ತಮ್ಮ ದೊಡ್ಡ ಮಗಳಿಗೆ ಹೇಳಿದರು. ಬಳಿಕ ಹಿತಾಳತ್ತ ತಿರುಗಿ, ಈಗ ಮೈಕೈ ತುಂಬಿಕೊಂಡು ತುಂಬ ಚೆನ್ನಾಗಿ ಆಗಿದ್ದೀಯಾ, ನೋಡೋರ ಕಣ್ಣಿಗೆ ದೃಷ್ಟಿಯಾಗೋ ಹಾಗಿದ್ದೀಯಾ, ನೀನು ಸುಖವಾಗಿದ್ದೀಯಾ ಅಂತ ಗೊತ್ತಾಗುತ್ತೆ. ಅದ್ಯಾಕೋ ಗೊತ್ತಿಲ್ಲ, ಒಂದ್ಸರ್ತಿ ನಿನ್ನ ನೋಡಬೇಕು ಅನ್ನಿಸ್ತು, ಅದಕ್ಕಾಗಿ ಬರ ಹೇಳಿದ್ದು. ನಿಂಗೇನು ತೊಂದರೆ ಆಗಿಲ್ಲ ತಾನೇ? ಮಗಳನ್ನು ಕಕ್ಕುಲತೆಯಿಂದ ವಿಚಾರಿಸಿಕೊಂಡರು ವೇದ. ಬಳಿಕ ಪ್ರೀತ್ನತ್ತ ತಿರುಗಿ ಹೇಳಿದರು, ನಿಮಗೆ ಎಷ್ಟು ಕೃತಜ್ಞತೆಗಳನ್ನು ಅರ್ಪಿಸಿದ್ರೂ ಕಡಿಮೆನೆ. ನನ್ನ ಮಗಳಿಂದು ಇಷ್ಟು ಖುಷಿಯಾಗಿರೋಕೆ ನೀವೇ ಕಾರಣ. ಆಂಟಿ, ನೀವು ದೊಡ್ಡವರು. ನನ್ನ ಬಹುವಚನದಲ್ಲಿ ಕರೆಯೋದು ಬೇಡ, ಏಕವಚನದಲ್ಲಿ ಕರೆದರೆ ಸಾಕು. ನಮ್ಮ ಮದುವೆಗೆ ಬಂದು ಆಶೀರ್ವಾದ ಮಾಡಿದ್ರಲ್ಲ, ನಾವು ಇಷ್ಟು ಖುಷಿಯಾಗಿರೋಕೆ ನೀವೇ ಕಾರಣ. ನಿಮ್ಮ ಆಶೀರ್ವಾದನೇ ಕಾರಣ ಹೇಳಿದ ಪ್ರೀತ್. ತಾಯಿ ಮಕ್ಕಳು ಮಾತಾಡಿಕೊಳ್ಳುವುದಿದ್ದರೆ ಮಾತಾಡಿಕೊಳ್ಳಲಿ, ಅವನಿದ್ದು ಸಂಕೋಚ ಪಟ್ಟುಕೊಳ್ಳುವುದು ಬೇಡ ಎನಿಸಿತು ಪ್ರೀತ್ಗೆ. ಒಂದು 5 ನಿಮಿಷ ಅಲ್ಲಿದ್ದು ಮಾತಾಡಿದ ಬಳಿಕ ಪ್ರೀತ್ ಹೊರಗೆ ಹೊರಟ. ಒಂದು 10 ನಿಮಿಷ ಹೊರಗೆ ಹೋಗಿ ಬರ್ತೀನಿ ಹೇಳಿದ. ತಾಯಿ ಮಕ್ಕಳಿಗೆ ಮಾತಾಡುವುದು ತುಂಬ ಇತ್ತು. ವೇದ ಅವರು ಪ್ರೀತಿಯಿಂದ ಮಗಳ ಮೈದಡವಿದರು. ಎಷ್ಟೋ ದಿನಗಳ ಬಳಿಕ ತಾಯಿಯ ಆತ್ಮೀಯವಾದ ಸ್ಪರ್ಶ.
ಆ ಮಮತೆಯ ಸ್ಪರ್ಶ ಸುಖಕ್ಕೆ ಮೈಮರೆತು ಬಿಟ್ಟಿದ್ದಳು ಹಿತ. ಅಮ್ಮ, ನಿನ್ನ ಬಿಟ್ಟಿರೋಕೆ ನನಗೆ ತುಂಬ ಕಷ್ಟ ಆಗುತ್ತೆ. ನೀನು ನಮ್ಮ ಮನೆಯಲ್ಲಿ ಬಂದಿದ್ದು ಬಿಡು. ನಿನ್ನ ಅಳಿಯ ತುಂಬ ಒಳ್ಳೆಯವರಮ್ಮ. ಅವರೇನಾದರೂ ಹೇಳಿದ್ರೆ ಅಂತ ಸಂಕೋಚ ಪಟ್ಕೋಬೇಡ. ಆಪರೇಷನ್ ಆದ ಬಳಿಕ ಹಾಸ್ಪಿಟಲ್ನಿಂದ ನೇರವಾಗಿ ನಮ್ಮ ಮನೆಗೆ ಬಂದುಬಿಡು. ತಾಯಿಯ ಬಳಿ ಹೇಳಿದಳು ಹಿತ. ಮಗಳ ಮಾತು ಕೇಳಿ ವೇದಾ ಅವರಿಗೆ ಹೃದಯ ತುಂಬಿ ಬಂದಿತ್ತು. ಎಷ್ಟು ಕಷ್ಟವಿದ್ದರೂ ಮನೆ ಬಿಟ್ಟು ಬರುವ ಮನಸ್ಸಿಲ್ಲ ವೇದಾಗೆ. ನೀನು ಅಷ್ಟು ಹೇಳಿದ್ಯಲ್ಲ, ಅದಕ್ಕಿಂತ ಇನ್ನೇನು ಬೇಕು ನನಗೆ? ಅಂತಹ ಸಂದರ್ಭ ಬಂದಾಗ ನಾನು ನಿನ್ನ ಮನೆಗೆ ಬಂದು ಇರೋದು. ರೂಮಿನ ಬಾಗಿಲು ತೆರೆದೇ ಇತ್ತು. ಆಗ ಹಿತಾಳ ತಂದೆ ಅಲ್ಲಿಗೆ ಬಂದರು. ಹಿತಾಳನ್ನು ತಮ್ಮ ಮನೆಯಿಂದ ಹೊರಗೆ ಹಾಕಿದ ಬಳಿಕ ಇದುವರೆಗೂ ಅವಳನ್ನು ಕಂಡಿರಲಿಲ್ಲ. ಇಂದು ಏಕಾಏಕಿ ಅವಳನ್ನು ಅಲ್ಲಿ ಕಂಡಾಗ ಅವರ ಪಿತ್ತ ನೆತ್ತಿಗೇರಿ ಬಿಟ್ಟಿತ್ತು. ನಾನು ಅವತ್ತೇ ಹೇಳಿಲ್ವಾ, ಇವಳು ನಮ್ಮ ಪಾಲಿಗೆ ಸತ್ತು ಹೋಗಿದ್ದಾಳೆ ಅಂತ? ಮತ್ತೆ ನೀನು ಇಲ್ಲಿ ಅಡ್ಮಿಟ್ ಆಗಿದ್ದಿ ಅಂತ ಇವಳಿಗೆ ಹೇಳಿದವರು ಯಾರು? ಇವಳನ್ನು ಇಲ್ಲಿ ಬರೋಕೆ ಹೇಳಿದ್ದು ಯಾರು? ಪತ್ನಿ ಮತ್ತು ಅನಿತಾಳನ್ನು ಕೆಂಗಣ್ಣಿನಿಂದ ನೋಡುತ್ತಾ ಪ್ರಶ್ನಿಸಿದರು ಸುಬ್ರಾಯರಾಯರು. ವೇದ ಮತ್ತು ಅನಿತಾ ಇಬ್ಬರು ಭಯದಿಂದ ನಡುಗತೊಡಗಿದರು. ತಾವೇ ಬರ ಹೇಳಿದ್ದು ಎಂದರೆ ಮನೆಯಿಂದ ಹೊರಗೆ ಹಾಕಿದರೆ ಎಂಬ ಭಯವಿತ್ತು ವೇದಾಗೆ. ಅವರ ಪ್ರಶ್ನೆಗೆ ಅವರಿಬ್ಬರೂ ಉತ್ತರಿಸಲಿಲ್ಲ. ನಿಮ್ಮಿಬ್ಬರನ್ನೇ ಕೇಳ್ತಾ ಇರೋದು. ನನ್ನ ಮಾತು ಮೀರಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ ನಿಮಗೆ? ಹೇಳಿದವರ್ಯಾರು ಅಂತ ಬೇಕು ನನಗೆ. ಅವರು ಬಳಿಕ ಹಿತಾಳತ್ತ ತಿರುಗಿ, ಆವತ್ತು ಅಷ್ಟು ಏಟು ತಿಂದರೂ ಬುದ್ಧಿ ಬರಲಿಲ್ಲ ಅನ್ಸುತ್ತೆ. ಇಲ್ಲಿಂದ ನೀನಾಗೆ ಹೋಗ್ತೀಯೋ ಅಥವಾ ಎನ್ನುತ್ತಾ ಅವಳತ್ತ ಹೊಡೆಯಲೆಂದು ಬರತೊಡಗಿದರು ಸುಬ್ರಾಯರಾಯರು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.